ವೀಕ್ಷಕರೇ, ಮೇ 28, 1883 ಮಹಾರಾಷ್ಟ್ರದ ನಾಸಿಕ್ನ ಬಾಗೂರ್ ಎಂಬಲ್ಲಿ ತಂದೆ ದಾಮೋದರ ಹಾಗೂ ತಾಯಿ ರಾಧಾಬಾಯಿಯವರಿಗೆ ಗಂಡು ಮಗನಾಗಿ ಜನಿಸಿದ ಇವನು ಮುಂದೊಂದು ದಿನ ಒಬ್ಬ ಪ್ರಖರ ಹಿಂದುತ್ವವಾದಿ ವೀರ ಯೋಧ ಆಗ್ತಾನೆ ಅಂತ ಅವರಿಗೂ ಗೊತ್ತಿದ್ದು ಸುಳ್ಳು. ಆ ಒಬ್ಬ ಪುಟ್ಟ ಭಾರತೀಯರ ವಿರುದ್ಧವೇ ಬೇಹುಗಾರಿಕೆ ಮಾಡ್ತಿದ್ದ ಸರ್ ವಿಲಿಯಂ ಕರ್ಜನನ್ನ ಸಭೆಯಲ್ಲಿ ಗುಂಡು ಹಾರಿಸಿ ಕೊಂದು ಬಿಡ್ತಾನೆ. ಕೊನೆಗೆ ಈ ಪ್ರಕರಣದಲ್ಲಿ ಮೋಹನ್ ಲಾಲ್ ಧಿಂಗ್ರಾ ಅವರನ್ನು ಬಂಧಿಸಿ ಮರಣದಂಡನೆ ನೀಡ್ತಾರೆ. ಇಷ್ಟಕ್ಕೆ ಮುಗಿತಾ ಇಲ್ಲ, ನಿಜವಾಗಿ ಶುರು ಆಗಿದ್ದೇ ಇಲ್ಲಿಂದ ಅನ್ಬೋದು. ಇದಕ್ಕೆಲ್ಲ ವಿ.ಡಿ. ಸಾವರ್ಕರ್ ಅವರ ಪ್ರಚೋದನೆ, ಅವರ ಭಾಷಣನೇ ಕಾರಣ ಅಂತ ಹೇಳಿ ಆರೋಪ ಮಾಡಿ 1910ರಲ್ಲಿ ಬಂಧನ ಮಾಡ್ತಾರೆ. ಬಂಧನ ಮಾಡಿ ಬ್ರಿಟನ್ನಿಂದ ಹಡಗಿನ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದ ಸಮಯ ಫ್ರಾನ್ಸ್ ಹತ್ತಿರ ಹಡಗು ಬಂದು ನಿಂತಿತ್ತು. ಅಲ್ಲಿ ಶೌಚಾಲಯಕ್ಕೆ ಹೋಗೋ ನೆಪ ಮಾಡಿ ಶೌಚಾಲಯದಲ್ಲಿ ಚಿಕ್ಕ ಕಿಂಡಿಯಿಂದ ಹಾರಿ ಸಮುದ್ರಕ್ಕೆ ಹಾರಿ ವಿ.ಡಿ. ಸಾವರ್ಕರ್ ಅವರು ಸಮುದ್ರದಲ್ಲಿ ಈಜುತ್ತಾ ತಪ್ಪಿಸ್ಕೊಂಡು ಹೋದರು. ಆದರೆ ಬ್ರಿಟಿಷ್ ಅಧಿಕಾರಿಗಳ ಅಂಡಮಾನ್ ಜೈಲಿಂದ ಮಹಾರಾಷ್ಟ್ರದ ಯರವಾಡ ಜೈಲಿಗೆ ಸ್ಥಳಾಂತರ ಆಗುತ್ತೆ. ಹಾಗೆ 1924ರಲ್ಲಿ ಬಿಡುಗಡೆ ಕೂಡ ಆಯಿತು. 14 ವರ್ಷ ಆದಮೇಲೆ ಇವರ ಜೈಲುವಾಸ ಮುಗಿದಿತ್ತು. ಈ ಸಮಯದಲ್ಲಿ ಸಾವರ್ಕರ್ ಅವರಿಗೆ ಜೈಲು ಸಾಕಷ್ಟು ಪಾಠ ಕೂಡ ಕಲಿಸಿತ್ತು ನಿಜ. ಆದರೆ ಜೈಲು ಮನಸ್ಸಿನಲ್ಲಿನ ಸ್ವಾತಂತ್ರ್ಯದ ಹೋರಾಟದ ತುಡಿತ ಕಡಿಮೆ ಮಾಡಿರಲಿಲ್ಲ. ಖಿಲಾಫತ್ ಚಳುವಳಿಯ ಹೋರಾಟಗಾರರು ಭಾರತದ ಬಗೆಗಿನ ದೃಷ್ಟಿಕೋನ ಅವರನ್ನು ಬದಲಾಗೋ ಹಾಗೆ ಮಾಡಿತ್ತು. ಮತ್ತು ಹಿಂದೂಗಳ ಪರ ಸಹಾನುಭೂತಿ ಬೆಳೆಸ್ಕೊಂಡಿದ್ರು. ತಮ್ಮ ಬರವಣಿಗೆ ಮೂಲಕನೇ ಪ್ರತಿಯೊಬ್ಬ ಮನೆಯಲ್ಲಿ ಒಬ್ಬ ಹೋರಾಟಗಾರರನ್ನು ಬೆಳೆಸಿದವರು ಇವರು. ಅವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಕುರಿತು ಸುಮಾರು 2500 ಜನ ಸಮವಸ್ತ್ರ ಧರಿಸಿ ಸ್ವಯಂ ಸೇವಕರು ಅವರ